ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯೊಂದನ್ನ ನೀಡಿದ್ದು, ಮಿನಿಸ್ಟರ್ ಪೋಸ್ಟ್ ನಿರ್ವಹಿಸುವಂತಹ ಶಕ್ತಿ ನನಗಿಲ್ಲ. ನನಗೆ ಎಂಎಲ್ಎ ಆಗಿ ಮಾಡುವ ಕೆಲಸನೇ ಜಾಸ್ತಿ ಆಗಿದೆ. ಸಚಿವ ಸಂಪುಟದ ವಿಸ್ತರಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ನನಗೆ ಸಚಿವರಾಗುವ ಯಾವುದೇ ಆಸೆ ಇಲ್ಲ. ಈ 5 ವರ್ಷದಲ್ಲಿ ಇದರ ಅವಶ್ಯಕತೆ ಕೂಡ ನನಗಿಲ್ಲ. ನಾನು ನೆಮ್ಮದಿಯಾಗಿ ಎಂಎಲ್ಎ ಆಗಿಯೇ ಕೆಲಸ ಮಾಡ್ತೇನೆ. ಈಗಲೇ ಸಚಿವ ಸ್ಥಾನ ನಿರ್ವಹಿಸುವ ಶಕ್ತಿ ನನಗಿಲ್ಲ. ಇನ್ನು ವಕ್ಫ್ ಬೋರ್ಡ್ ಮಂಡನೆ ವಿಚಾರವಾಗೂ ಕೂಡ ಮಾತನಾಡಿದ್ದು, ಕೇಂದ್ರ ಸರ್ಕಾರದ ತೀರ್ಮಾನವನ್ನ ತಿರಸ್ಕರಿಸುತ್ತೇನೆ. ಇಂದು ಮುಸ್ಲಿಮರ ವಿರೋಧಿ ಬಿಲ್ ಅನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಮುಸ್ಲಿಂ ಬಾಂಧವರು ಕೂಡ ನಮ್ಮ ದೇಶದವರೇ, ಅವರು ನಮ್ಮವರೇ. ಕೇಂದ್ರ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಕರ್ನಾಟಕದಿಂದ ಗೆದ್ದಿರುವಂತಹ ಎಂಪಿಗಳಿಗೆ ಮುಸ್ಲಿಮರ ಪರ ನಿಲ್ಲಬೇಕು ಎಂದು ಕನಿಷ್ಠ ಜ್ಞಾನ ಕೂಡ ಇಲ್ಲ ಎಂದು ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಅದು ಪಕ್ಷಕ್ಕೆ ಬಿಟ್ಟಿದ್ದು. ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ನನಗೆ MLA ಆಗಿ ಮಾಡುವ ಕೆಲಸ ಹೆಚ್ಚಿದೆ. ನನಗೆ ಸಚಿವನಾಗಬೇಕೆಂಬ ಆಸೆಯೂ ಇಲ್ಲ. ನನಗೆ ಈ 5 ವರ್ಷದಲ್ಲಿ ಅದರ ಅವಶ್ಯಕತೆ ಇಲ್ಲ. ನಾನು MLA ಆಗಿ ಇನ್ನೂ 200 ತಳ್ಳಿ ಸುತ್ತಬೇಕು. ನಾನು ನೆಮ್ಮದಿಯಾಗಿ MLA ಆಗಿ ಕೆಲಸ ಮಾಡಿಸ್ತೀನಿ. ಸೊ ಮಿನಿಸ್ಟರ್ ಪೋಸ್ಟು ಈಗಲೇ ನಿರ್ವಹಿಸುವಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಅಂತ. ಆಸೆ ಇರಬಹುದೇನೋ, ಶಕ್ತಿ ನನಗಿಲ್ಲ. ಬಂದ್ರೆ ಇಷ್ಟ ತಗೊಂತೀರಾ ಸರ್? ಅದು ನನಗೆ ಗೊತ್ತಿಲ್ಲ. ಆದ್ರೂ ಸಹ ತಮ್ಮ ಹೆಸರು ಮುಂಚೂಣಿಯಲ್ಲಿ ಇದೆಯಲ್ಲ, ಆದ್ರೂ ಸಹ ತಮ್ಮ ಹೆಸರು ಮುಂಚೂಣಿಯಲ್ಲಿದೆ. ಇಲ್ಲ, ನನಗೆ 224 ಕ್ಷೇತ್ರದಲ್ಲೂ ಪ್ರದೀಪ್ ಈಶ್ವರ್ ಅಂದ್ರೆ ಒಂದು ಹವಾ ಇದೆ. ಏನೋ ನಿಮ್ಮ ಆಶೀರ್ವಾದದಿಂದ ಒಳಗೆ ಬಂದ್ರೆ ನಿಮ್ಗೂ ಒಂದು ಊಟ ಕೊಡ್ಸೋಣ. ಸರ್, ಒಬ್ಬರ ಮಂಡನೆ ಬಗ್ಗೆ ಸರ್, ಒಬ್ಬರ ಮಂಡನೆ ಆಗಿದೆ. ನಾನು ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಿದ್ವಿ. ನಾವು ಆ ಬಿಲ್ನ ಒಪ್ಪಲ್ಲ, ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಇದು ಮುಸ್ಲಿಮರ ವಿರೋಧಿ ಬಿಲ್. ಅದು ಮುಸ್ಲಿಂ ಬಾಂಧವರು ನಮ್ಮ ದೇಶದವರು. ಕೇಂದ್ರ ಸರ್ಕಾರಕ್ಕೆ ಅದು ಯೋಗ್ಯತೆ ಇಲ್ಲ. ನಮ್ಮ ಕರ್ನಾಟಕದಿಂದ ಗೆದ್ದಿರೋ 19-20 ಜನ ಎಂಪಿಗಳಿಗೆ ಮುಸ್ಲಿಂ ಬಾಂಧವರು ಪರವಾಗಿ ನಿಲ್ಲಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಅದೇನು ಯೋಚನೆ ಮಾಡ್ತಾರೋ. ನಾನಂತೂ ಹೇಳ್ತೀನಿ, ವಕ್ಫ್ ಬಿಲ್ನ ನಾವು ಟೀಕಿಸ್ತಾ ಇದ್ದೀವಿ.